ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆಸ್ಪತ್ರೆಯ ಒಂದು ಮೂಲೆಯಲ್ಲಿ ವೀಲ್ ಚೇರ್ನಲ್ಲಿ ಕುಳಿತಿದ್ದ ಶಾರದಮ್ಮ ಪದೇ ಪದೇ ಅಲ್ಲಿದ್ದ ಎಲ್ಲ ನರ್ಸುಗಳನ್ನು ಕೇಳ್ತಾ ಇದ್ಲು, ನನ್ನ ಮಗ ಯಾವಾಗ ಬರ್ತಾನೆ, ನನ್ನ ಮಗ ಯಾವಾಗ ಬರ್ತಾನೆ ಅಂತ. ಆಕೆ ತುಂಬ ಸಮಯದಿಂದ ಅಲ್ಲೇ ಕುಳಿತುಕೊಂಡು ತನ್ನ ಮಗನಿಗಾಗಿ ಕಾಯ್ತಾ ಇದ್ಲು. ತುಂಬ ಸಮಯದ ನಂತರ ಅಲ್ಲಿ ಡಾಕ್ಟರ್ಗಳ ಜೊತೆಯಲ್ಲಿ ಗಂಭೀರವಾಗಿ ನಡೆದುಕೊಂಡು ಬರ್ತಾ ಇದ್ದ ಸಂಜಯ್. ತನ್ನ ಮಗನನ್ನು ನೋಡಿ ಆ ತಾಯಿಗೆ ತುಂಬ ಸಂತೋಷವಾಗಿತ್ತು. ಸಂಜಯ್, ಮಗ ಸಂಜಯ್ ಎಂದು ಆ ತಾಯಿ ಕರೀತಾಳೆ. ಒಂದು ಕ್ಷಣ ಸಂಜಯ್ ಹಿಂದೆ ತಿರುಗಿ ತನ್ನ ತಾಯಿಯನ್ನು ನೋಡ್ತಾನೆ. ತನ್ನ ತಾಯಿಯನ್ನು ನೋಡಿ ಅವನ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಪ್ರೀತಿ, ಸಂತೋಷ ಕಾಣಿಸ್ಲಿಲ್ಲ. ಅವನು ಈಗ ಸುತ್ತಮುತ್ತಲೂ ಗಮನಿಸ್ತಾನೆ. ಸುತ್ತಮುತ್ತಲೂ ಡಾಕ್ಟರ್ಗಳು, ನರ್ಸ್ಗಳು, ಎಷ್ಟೊಂದು ಜನ ಕೂಡ ಓಡಾಡ್ತಾ ಇದ್ರು. ಶಾರದಮ್ಮ ತನ್ನ ಮಗನನ್ನು ನೋಡಿ ವೀಲ್ ಚೇರ್ನಿಂದ ಎದ್ದು ಮುಂದೆ ಹೆಜ್ಜೆ ಇಡ್ತಾಳೆ. ಆಗಲೇ ಸಂಜಯ್ ಹೇಳ್ತಾನೆ, ಅಮ್ಮ, ಈಗ ನನ್ನ ಹತ್ತಿರ ಸಮಯವಿಲ್ಲ. ಸರಿ ಮಗ, ಆಯಿತು. ಮೊದಲು ಕೆಲಸ, ಅದು ತುಂಬ ಮುಖ್ಯ. ಆದರೆ ಮಗ, ನನಗೆ ತುಂಬ ಕಾಲು ನೋವ್ತಾ ಇದೆ. ಡಾಕ್ಟ್ರು ಕೂಡ ಹೇಳಿದರು ನಿಮ್ಮ ಹೃದಯ ತುಂಬ ವೀಕ್ ಆಗಿದೆ ಅಂತ. ತಾಯಿಯ ಮಾತು ಕೇಳಿ ಅವನು ಗಂಭೀರವಾಗಿ ಹೇಳ್ತಾನೆ, ಅಮ್ಮ, ಇಲ್ಲಿ ಈ ಆಸ್ಪತ್ರೆಯಲ್ಲಿ ಖರ್ಚು ತುಂಬ ಜಾಸ್ತಿ ಆಗುತ್ತೆ. ಈ ಆಸ್ಪತ್ರೆ ನಿನ್ನಂಥವರಿಗಾಗಿ ಅಲ್ಲ ಎಂದು. ಮಗ, ನೀನು ಕೂಡ ಒಬ್ಬ ಡಾಕ್ಟ್ರ್ ಅಲ್ವಾ, ಅದು ಕೂಡ ಹೃದಯದ ಡಾಕ್ಟ್ರು. ನೀನು ನನ್ನ ನೋಡಿದ್ರೆ ದುಡ್ಡು ಯಾಕೆ ಖರ್ಚಾಗುತ್ತೆ ಮಗ. ಆಗ ಸಂಜಯ್ ಹೇಳ್ದ, ನಾನು ಇಲ್ಲಿ ಬರುವ ಪೇಷಂಟ್ಗಳನ್ನು ನೋಡ್ತೀನಿ, ಸಂಬಂಧಿಕರನ್ನು ಅಲ್ಲ. ಬಿಟ್ಟಿಯಾಗಿ ನೋಡಲು ಇದು ಧರ್ಮಛತ್ರವಲ್ಲ. ಮಗನ ಮಾತು ಕೇಳಿ ಆ ತಾಯಿ ನಡುಗುತ್ತಾ, ನಾನು ನಾನು ನಿನ್ನ ತಾಯಿ. ಆಕೆಯ ಬಾಯಿಂದ ಮಾತುಗಳೇ ಬರ್ತಾ ಇರಲಿಲ್ಲ. ಆಕೆ ಅಲ್ಲೇ ಕುಸಿದು ಕೆಳಗೆ ಬಿದ್ದು ಹೋಗ್ತಾರೆ. ಡಾಕ್ಟರ್ ಸಂಜಯ್ಗೆ ತನ್ನ ತಾಯಿಯನ್ನು ಆ ರೀತಿ ನೋಡಿ ಅವನಿಗೆ ಏನು ಅನ್ನಿಸ್ಲೇ ಇಲ್ಲ. ಅಲ್ಲೇ ಪಕ್ಕದಲ್ಲಿ ಇದ್ದ ಸೆಕ್ಯೂರಿಟಿ ಗಾರ್ಡನ್ನು ಕರೆದು ಇವರನ್ನು ಹೊರಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಹತ್ತಿರ ಬಂದು, ಸರ್, ಇವರು ನಿಮ್ಮ ತಾಯಿ ಅಲ್ವಾ ಅಂತ ಕೇಳ್ತಾನೆ. ಇದು ಮನೆಯಲ್ಲ, ಇದು ಆಸ್ಪತ್ರೆ, ಇಲ್ಲಿ ಕೆಲಸ ಮುಖ್ಯ ಅಂತ ಹೇಳ್ತಾನೆ ಡಾಕ್ಟರ್ ಸಂಜಯ್. ಡಾಕ್ಟರ್ನ ಮಾತುಗಳನ್ನು ಕೇಳಿ ಸೆಕ್ಯೂರಿಟಿ ಗಾರ್ಡ್ ಏನೂ ಮಾತನಾಡೋದಿಲ್ಲ. ಅವನು ಸೈಲೆಂಟಾಗಿ ತಲೆ ಬಗ್ಗಿಸಿಕೊಂಡು ವೀಲ್ ಚೇರನ್ನು ತಳ್ಳಿಕೊಂಡು ಶಾರದಮ್ಮನನ್ನು ಕರೆದುಕೊಂಡು ಹೋಗಿ ಹೊರಗಡೆ ಬಿಟ್ಟು ಬರ್ತಾನೆ. ಹೊರಗೆ ಹೋಗುವಾಗ, ಮಗ, ಹೊರಗೆ ತುಂಬ ಚಳಿ ಇದೆ ಅಂತ ಶಾರದಮ್ಮ ಹೇಳ್ತಾ ಇದ್ಲು. ಆದರೆ ಡಾಕ್ಟರ್ ಸಂಜಯ್ ತಾಯಿಯ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳಲಿಲ್ಲ. ಆ ತಾಯಿ ಹಿಂದೆ ತಿರುಗಿ ತನ್ನ ಮಗನನ್ನೇ ನೋಡ್ತಾ ಇದ್ಲು. ನನ್ನ ಮಗ ನನ್ನನ್ನು ವಾಪಸ್ ಕರಿಬೋದು ಅನ್ನೋ ಥರ. ಸೆಕ್ಯೂರಿಟಿ ಗಾರ್ಡ್ ಆಕೆಯನ್ನು ಹೊರಗೆ ಬಿಟ್ಟು, ಅಮ್ಮ, ನೀವು ಇಲ್ಲೇ ಕುಳಿತುಕೊಂಡಿರಿ ಅಂತ ಹೇಳ್ತಾನೆ. ಶಾರದಮ್ಮ ಏನೂ ಮಾತನಾಡಲಿಲ್ಲ. ಆಕೆ ಸೈಲೆಂಟಾಗಿ ಆ ದೊಡ್ಡ ಆಸ್ಪತ್ರೆಯನ್ನೇ ನೋಡುತ್ತಾ ಅದರ ಮುಂದೆ ಕುಳಿತುಕೊಂಡಿದ್ಲು. ಆಕೆಗೆ ಈಗಲೂ ಅನ್ನಿಸ್ತಾ ಇತ್ತು, ನನ್ನ ಮಗ ಹೊರಗೆ ಬರ್ತಾನೆ, ಅಮ್ಮ ನಡಿ, ಒಳಗೆ ನಡಿ, ನಾನು ನಿನಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳ್ತಾನೆ ಅಂತ. ಆ ತಾಯಿ ಈಗಲೂ ಅಲ್ಲೇ ಕಾಯ್ತಾ ಇದ್ಲು. ಆದರೆ ಡಾಕ್ಟರ್ ಸಂಜಯ್ ಈಗ ಸೆಮಿನಾರ್ ಹಾಲ್ಗೆ ಹೋಗ್ತಾ ಇದ್ದ. ಅವನನ್ನು ನೋಡಿ ಅಲ್ಲಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ತಾ ಇದ್ರು. ಎಲ್ಲರೂ ಅವನನ್ನು ಹೊಗಳ್ತಾ ಇದ್ರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಎಷ್ಟೊಂದು ದೊಡ್ಡ ಸಾಧನೆಗಳನ್ನು ಮಾಡಿದ್ದೀರಾ ಅಂತ. ಸೆಮಿನಾರ್ ಮುಗಿಸಿಕೊಂಡು ಹೊರಗೆ ಬಂದ ಸಂಜಯ್ ಅವನು ಈಗ ತನ್ನ ತಾಯಿಯನ್ನು ನೋಡ್ತಾನೆ. ಆಕೆ ಅಲ್ಲೇ ಆ ಚಳಿಯಲ್ಲಿ ನಡುಗುತ್ತಾ ಕುಳಿತುಕೊಂಡಿದ್ರು. ಈಗ ಸಾಯಂಕಾಲವಾಗ್ತಾ ಇತ್ತು. ಆಸ್ಪತ್ರೆಗೆ ಎಷ್ಟೋ ಜನ ಬಂದು ಹೋಗ್ತಾನೆ ಇದ್ರು. ಆದರೆ ಆ ಮಗ ಮಾತ್ರ ಹೊರಗೆ ಬರಲೇ ಇಲ್ಲ. ಆಕೆಯನ್ನು ಅಲ್ಲಿ ಯಾರೂ ಗಮನಿಸಲೇ ಇಲ್ಲ. ಆಗಲೇ ಅಲ್ಲಿ ಟೀ ಮಾರುತ್ತಿದ್ದ ಆ ವ್ಯಕ್ತಿ ಆಕೆಯ ಬಳಿ ಬಂದು, ಅಮ್ಮ, ಟೀ ಕುಡಿತೀರಾ, ತುಂಬ ಚಳಿ ಐತೆ ಅಂತ ಕೇಳ್ತಾನೆ. ಬೇಡ ಮಗ, ನನ್ನ ಹತ್ರ ದುಡ್ಡು ಇಲ್ಲ ಅಂತ ಶಾರದಮ್ಮ ಹೇಳಿದಾಗ ಅವನು ನಗುತ್ತಾ, ಪರವಾಗಿಲ್ಲ ಅಮ್ಮ, ಚಳಿ ನೋಡಿ ಎಷ್ಟೊಂದು ಜಾಸ್ತಿ ಇದೆ, ನೀವು ಈ ಟೀ ಕುಡಿರಿ, ನನಗೆ ದುಡ್ಡು ಬೇಡ ಅಂತ ಹೇಳಿ ಬಿಸಿ ಬಿಸಿಯಾಗಿ ಟೀಯನ್ನು ಕೊಡ್ತಾನೆ. ಮಗ, ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ ಮಗ ಎಂದು ಹೇಳುತ್ತಾ ಆ ತಾಯಿ ಆ ಟೀ ಗ್ಲಾಸನ್ನು ತಗೊಳ್ತಾಳೆ. ಆ ಚಳಿಗೆ ಬಿಸಿ ಬಿಸಿ ಟೀ ಕುಡಿದು ಆಕೆಗೆ ಹೋದ ಜೀವ ಬಂದಂತಾಗಿತ್ತು. ಶಾರದಮ್ಮ ಈಗಲೂ ನನ್ನ ಮಗ ಹೊರಗಡೆ ಬರ್ತಾನೆ ಅಂತ ಕಾಯ್ತಾನೆ ಕುಳಿತುಕೊಂಡಿದ್ಲು. ಸ್ವಲ್ಪ ಸಮಯದ ನಂತರ ಒಬ್ಬ ವಯಸ್ಸಾದ ವ್ಯಕ್ತಿ ಆಕೆಯ ಬಳಿ ಬಂದು ಕುಳಿತುಕೊಳ್ತಾನೆ. ಏನಾಯ್ತು ತಾಯಿ, ಆಸ್ಪತ್ರೆಯಿಂದ ನಿನ್ನನ್ನು ಹೊರಗಡೆ ಹಾಕಿದ್ರಾ ಅಂತ ಆ ವ್ಯಕ್ತಿ ನೇರವಾಗಿ ಕೇಳಿದ್ದ. ಶಾರದಮ್ಮ ಆತನ ಮಾತಿಗೆ ಶಾಕ್ ಆಗಿದ್ಲು. ಇಲ್ಲ ಇಲ್ಲ, ನನ್ನ ಮಗ ಇಲ್ಲೇ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂದು ಆಕೆ ತುಂಬ ಹೆಮ್ಮೆಯಾಗಿ ಹೇಳ್ಕೊಳ್ತಾಳೆ. ಆ ವಯಸ್ಸಾದ ವ್ಯಕ್ತಿ ಸ್ವಲ್ಪ ಸಮಯ ಸುಮ್ಮನೆ ಇದ್ದು ನಂತರ ಹೇಳ್ತಾನೆ, ಮಗ ಒಳಗೆ ಇದ್ದು ತಾಯಿ ಹೊರಗೆ ಇದ್ದರೆ ಎಲ್ಲರೂ ಅರ್ಥ ಮಾಡ್ಕೋಬೇಕಮ್ಮ, ಆ ತಾಯಿ ಒಳ್ಳೆಯವಳಲ್ಲ ಅಂತ. ಇಲ್ಲದಿದ್ದರೆ ಆ ಮಗ ಪೂರ್ತಿಯಾಗಿ ಬದಲಾಗೋಗಿದ್ದಾನೆ ಅಂತ.
ಶಾರದಮ್ಮ ಹೇಳಿದ್ಲು, ನನ್ನ ಮಗ ತುಂಬ ದೊಡ್ಡ ಡಾಕ್ಟರ್ ಆಗಿದ್ದಾನೆ. ಜನ ಎಲ್ಲ ಅವನನ್ನು ದೇವರು ಅಂತ ಕೈ ಮುಗಿತಾರೆ ಗೊತ್ತಾ. ಆ ವ್ಯಕ್ತಿ ನಗುತ್ತಾ, ಆ ದೇವರು ತನ್ನ ಹೆತ್ತ ತಾಯಿಯನ್ನೇ ಮರೆತರೆ ಅವನು ದೇವರು ಆಗಲು ಹೇಗೆ ಸಾಧ್ಯ ತಾಯಿ? ಈ ಮಾತು ಕೇಳಿ ಶಾರದಮ್ಮ ಅಳಲು ಶುರು ಮಾಡ್ತಾಳೆ. ಇಲ್ಲ ಅಪ್ಪ, ನನ್ನ ಮಗ ಕೆಟ್ಟವನಲ್ಲ, ನನ್ನ ಮಗ ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ. ಅಮ್ಮ, ಮಗ ದೊಡ್ಡವನಾದರೆ ಅದು ತುಂಬ ಹೆಮ್ಮೆ ಪಡುವ ವಿಷಯ. ಆದರೆ ಅದೇ ಮಗ ಬೆಳೆದು ದೊಡ್ಡವನಾಗಿ ತನಗೆ ಜನ್ಮ ಕೊಟ್ಟ ತನ್ನ ಹೆತ್ತ ತಾಯಿಯನ್ನು ತುಂಬ ಚಿಕ್ಕವಳು ಅಂದುಕೊಂಡ್ರೆ ಅದು ತುಂಬ ದೊಡ್ಡ ತಪ್ಪಲ್ವಮ್ಮ. ಆ ವ್ಯಕ್ತಿಯ ಮಾತು ಕೇಳಿ ಶಾರದಮ್ಮ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಕುಳಿತುಕೊಬಿಟ್ಲು. ಆಕೆ ಏನು ಮಾತನಾಡಲೇ ಇಲ್ಲ. ಈಗ ಸಂಜಯ್ ಕೆಲಸ ಮುಗಿಸಿಕೊಂಡು ಹಿಂಬಾಗಿಲಿನಿಂದ ತನ್ನ ಮನೆಗೆ ಹೊರಟು ಹೋಗ್ತಾನೆ. ಅವನ ಮನೆ ಸುಂದರವಾದ ದೊಡ್ಡ ಐಷಾರಾಮಿ ಅಪಾರ್ಟ್ಮೆಂಟ್ ಅದು. ಅವನು ಆರಾಮವಾಗಿ ಸೋಫಾದಲ್ಲಿ ಕುಳಿತುಕೊಂಡು ಟಿವಿ ನೋಡ್ತಾ ಇದ್ದ. ನ್ಯೂಸಲ್ಲಿ ಹೇಳ್ತಾ ಇದ್ರು, ಡಾಕ್ಟರ್ ಸಂಜಯ್ ದೊಡ್ಡ ದೊಡ್ಡ ಆಪರೇಷನ್ಗಳನ್ನು ಮಾಡಿ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿದ್ದಾರೆ ಎಂದು ಎಲ್ಲರೂ ಡಾಕ್ಟರ್ ಸಂಜಯ್ನನ್ನು ಹೊಗಳ್ತಾ ಇದ್ರು. ಜನ ಎಲ್ಲ ಹೊಗಳ್ತಾ ಇರೋದನ್ನು ನೋಡಿ ತನ್ನ ಸಕ್ಸಸ್ಸನ್ನು ನೆನೆದು ಸಂಜಯ್ ತುಂಬ ಸಂತೋಷವಾಗಿದ್ದ. ಅವನು ಈಗ ಎಲ್ಲವನ್ನು ಮರೆತು ನೆಮ್ಮದಿಯಾಗಿ ಮಲಗಿದ್ದ. ಆದರೆ ಸಂಜಯ್ಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಅವನಿಗೆ ಪದೇ ಪದೇ ತನ್ನ ತಾಯಿಯ ಅದೇ ಮಾತುಗಳು ನೆನಪಿಗೆ ಬರ್ತಾ ಇದ್ವು. ಆಕೆ ಹೇಳ್ತಾ ಇದ್ಲು, ಮಗ, ಹೊರಗೆ ತುಂಬ ಚಳಿ ಇದೆ, ನನ್ನಿಂದ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಎನ್ನುವ ಆ ಮಾತುಗಳು. ಆಸ್ಪತ್ರೆಯಿಂದ ತುಂಬ ದೂರವೇನೂ ಇರಲಿಲ್ಲ ಸಂಜಯ್ ಮನೆ. ಆದರೆ ಒಮ್ಮೆ ಕೂಡ ತನ್ನ ತಾಯಿಯನ್ನು ನೋಡಬೇಕು ಅಂತ ಡಾಕ್ಟರ್ ಸಂಜಯ್ಗೆ ಅನ್ನಿಸ್ಲೇ ಇಲ್ಲ. ಅವನು ಅಂದುಕೊಂಡಿದ್ದ ಇದೆಲ್ಲ ಕೇವಲ ನಾಟಕ ಅಂತ. ನಾಳೆ ಬೆಳಿಗ್ಗೆ ಆಕೆ ತನ್ನ ಊರಿಗೆ ವಾಪಸ್ ಹೊರಟು ಹೋಗ್ತಾಳೆ ಅಂದುಕೊಂಡು ಅವನು ಲೈಟ್ ಆಫ್ ಮಾಡಿ ಮತ್ತೆ ಮಲಗಲು ಪ್ರಯತ್ನ ಪಡ್ತಾ ಇದ್ದ. ಆದರೆ ಶಾರದಮ್ಮ ಮಾತ್ರ ಅಲ್ಲೇ ಹೊರಗೆ ಕುಳಿತುಕೊಂಡು ತನ್ನ ಮಗನಿಗಾಗಿ ಕಾಯ್ತಾ ಇದ್ಲು. ಆ ಚಳಿಯಲ್ಲಿ ಆ ರಾತ್ರಿ ಆಕೆ ನನ್ನ ಮಗ ಕೆಲಸ ಮುಗಿಸಿಕೊಂಡು ಹೊರಗೆ ಬರ್ತಾನೆ ಅಂತ ಕಾಯ್ತಾನೆ ಕುಳಿತುಕೊಂಡಿದ್ಲು. ಆಕೆ ಅಂದುಕೊಳ್ತಾ ಇದ್ಲು, ನನ್ನ ಮಗನಿಗೆ ತುಂಬ ಜಾಸ್ತಿ ಕೆಲಸ ಇದೆಯೋ ಏನೋ, ಕೆಲಸ ಮಾಡಿ ಮಾಡಿ ಅವನು ಸುಸ್ತಾಗಿದ್ದಾನೋ ಏನೋ, ನನ್ನ ನೆನಪು ಬಂದ ತಕ್ಷಣ ಅವನು ಖಂಡಿತ ಹೊರಗೆ ಬರ್ತಾನೆ, ನನ್ನ ಮಗ ನನ್ನನ್ನು ನೋಡಲು ಖಂಡಿತ ಬರ್ತಾನೆ ಅಂತ ಹೇಳ್ತಾನೆ ಇದ್ಲು ಆ ತಾಯಿ. ಈಗ ಮತ್ತೆ ಆ ವಯಸ್ಸಾದ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವರು ನೋಡ್ತಾರೆ, ಈಗಲೂ ಶಾರದಮ್ಮ ಆ ಚಳಿಯಲ್ಲಿ ಇನ್ನೂ ಅಲ್ಲೇ ನಡುಗ್ತಾ ಇರೋದು. ಬೆಳಿಗ್ಗೆಯಿಂದ ಆಕೆ ಆ ಬೆಂಚಿನ ಮೇಲೆಯೇ ಕುಳಿತುಕೊಂಡಿದ್ಲು. ಅಮ್ಮ, ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು, ನಮ್ಮ ಮನೆಗೆ ಬನ್ನಿ, ಹೋಗೋಣ. ಈ ಚಳಿಯಲ್ಲಿ ಈ ರೀತಿ ಇದ್ದರೆ ನಿಮ್ಮ ಆರೋಗ್ಯ ಇನ್ನೂ ಕೆಟ್ಟು ಹೋಗುತ್ತೆ ಅಂತ ಹೇಳ್ತಾರೆ ಅವರು. ನಿಮ್ಮ ಮಗ ಇಲ್ಲಿಗೆ ಬಂದಾಗ ಅವನು ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡಿ ಬೇಜಾರು ಮಾಡ್ಕೋಬಹುದು ಅಂತ ಹೇಳಿದಾಗ ಶಾರದಮ್ಮ ಏನೂ ಮಾತನಾಡಲಿಲ್ಲ. ಆಕೆ ಸ್ವಲ್ಪ ಸಮಯ ಸೈಲೆಂಟಾಗಿ ಕುಳಿತುಕೊಂಡಿದ್ಲು. ಆ ವ್ಯಕ್ತಿ ಈಗ ಎದ್ದು ಹಾಸ್ಪಿಟಲ್ಗೆ ಹೋಗಿ ಮಾತನಾಡ್ತಾನೆ. ಆಕೆಯ ಮಗ ಎಲ್ಲಿದ್ದಾನೆ ಎಂದು ಆಕೆಯನ್ನು ಒಳಗೆ ಕರೆದುಕೊಳ್ಳಿ ಅಂತ ಕೇಳ್ಕೊಳ್ತಾನೆ. ಆಗ ಹಾಸ್ಪಿಟಲ್ನವರು ಹೇಳ್ತಾರೆ, ಸರ್, ಆಕೆಯನ್ನು ಒಳಗೆ ಕರೆದುಕೊಳ್ಳಲು ನಮಗೆ ಅನುಮತಿ ಇಲ್ಲ. ಒಂದು ವೇಳೆ ಡಾಕ್ಟರ್ಗೇನಾದರೂ ಈ ವಿಷಯ ಗೊತ್ತಾದರೆ ನಮ್ಮ ಕೆಲಸ ಹೊರಟು ಹೋಗುತ್ತೆ ಅಂತ ಹೇಳಿದರು. ಆಕೆ ಪದೇ ಪದೇ ಆಸ್ಪತ್ರೆಯನ್ನೇ ನೋಡ್ತಾ ಇದ್ಲು. ನಾನು ಇಲ್ಲಿಂದ ಪಕ್ಕಕ್ಕೆ ಹೋದರೆ ನನ್ನ ಮಗ ಅಷ್ಟರಲ್ಲಿ ಹೊರಗೆ ಬಂದು ನಾನು ಕಾಣಿಸ್ಲಿಲ್ಲ ಅಂತ ಅವನು ಹೊರಟು ಹೋದರೆ ಹೇಗೆ ಅಂತ. ಆ ವಯಸ್ಸಾದ ವ್ಯಕ್ತಿ ಆಕೆಯನ್ನು ಕರೆದುಕೊಂಡು ಅಲ್ಲೇ ಮೆಟ್ಟಿಲು ಪಕ್ಕದಲ್ಲಿ ಗಾಳಿ ಕಡಿಮೆ ಬೀಸುವ ಆ ಜಾಗದಲ್ಲಿ ಕೂರಿಸ್ತಾನೆ. ಅಲ್ಲಿ ಸ್ವಲ್ಪ ಗಾಳಿ ಕಡಿಮೆಯೇ ಇತ್ತು. ಆಕೆಗೆ ತನ್ನ ಬಳಿ ಇದ್ದ ಶಾಲನ್ನು ಕೊಡ್ತಾನೆ. ಅಮ್ಮ, ನಾನು ಇಲ್ಲೇ ಇದ್ದೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾನೆ. ಆಗ ಶಾರದಮ್ಮ ಕೇಳ್ತಾಳೆ, ಮಗ, ಇಷ್ಟಕ್ಕೂ ನೀನು ಯಾರು ಅಂತ. ಆ ವ್ಯಕ್ತಿ ನಗುತ್ತಾ ಹೇಳ್ದ, ನಾನು ಕೂಡ ಇದೇ ಆಸ್ಪತ್ರೆಯಲ್ಲಿ ಡಾಕ್ಟರ್. ಶಾರದಮ್ಮ ಆಶ್ಚರ್ಯದಿಂದ ಕೇಳ್ತಾಳೆ, ಏನು, ನೀವು ಕೂಡ ಡಾಕ್ಟ್ರಾ? ಹೌದಮ್ಮ. ಒಂದು ದಿನ ಒಬ್ಬ ತಾಯಿ ಇದೇ ರೀತಿ ಹೊರಗೆ ಇರುವುದನ್ನು ನೋಡಿದ ಮೇಲೇ ನಂತರ ನನಗೆ ಬುದ್ಧಿ ಬಂದಿತ್ತು, ನಾನು ಬದಲಾದದ್ದು. ನನ್ನ ಮಗ ತುಂಬ ಒಳ್ಳೆಯ ಡಾಕ್ಟರ್ ಅಂತ ಶಾರದಮ್ಮ ಈಗಲೂ ಹೆಮ್ಮೆಯಿಂದ ಹೇಳ್ತಾ ಇದ್ರು. ಅವರು ಹೇಳ್ತಾರೆ, ಅಮ್ಮ, ಒಳ್ಳೆಯ ಡಾಕ್ಟರ್ ಆಗುವುದು ತುಂಬ ಒಳ್ಳೆಯ ವಿಷಯ. ಆದರೆ ನಾನೇ ದೇವರು ಎನ್ನುವ ಅಹಂ ಅದು ಒಳ್ಳೆಯದಲ್ಲ. ಆದರೆ ಆಕೆ ಪದೇ ಪದೇ ಹೇಳ್ತಾ ಇದ್ಲು, ನನ್ನ ಮಗ ಕೆಟ್ಟವನಲ್ಲ, ಅವನು ಕೆಟ್ಟವನಲ್ಲ, ಈ ಪ್ರಪಂಚ ಬದಲಾಗೋಗಿದೆ ಅಷ್ಟೇ ಅಂತ. ಆ ವ್ಯಕ್ತಿ ಏನೂ ಹೇಳಲಿಲ್ಲ. ಅವರಿಗೆ ಎಲ್ಲವೂ ಗೊತ್ತಿತ್ತು, ಈ ತಾಯಿ ತನ್ನ ಮಗನ ವಿರುದ್ಧವಾಗಿ ಏನನ್ನೂ ಕೇಳಲು ತಯಾರಿಲ್ಲ ಅಂತ. ಬೆಳಿಗ್ಗೆ ಸಂಜಯ್ ಅಂದುಕೊಳ್ತಾ ಇದ್ದ, ಅಮ್ಮ ಊರಿಗೆ ಹೊರಟು ಹೋಗಿದ್ದಾಳೆ ಅಂತ ಹೇಳಿ. ಆದರೆ ಅವನ ಮನಸ್ಸು ಮಾತ್ರ ಹೇಳ್ತಾ ಇತ್ತು, ಅಮ್ಮ ಅಲ್ಲೇ ನಿನಗಾಗಿ ಕಾಯ್ತಾ ಕುಳಿತುಕೊಂಡಿದ್ದಾಳೆ ಅಂತ ಹೇಳಿ. ಅವನು ಈಗ ಹಾಸ್ಪಿಟಲ್ ಕಡೆ ಬಂದಿದ್ದ.
ಆ ಖಾಲಿ ಬೆಂಚನ್ನು ನೋಡಿ ಅವನು ಒಂದು ಕ್ಷಣ ಅಲ್ಲೇ ನಿಂತುಕೊಳ್ತಾನೆ. ಅವನ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಅವನಂದುಕೊಳ್ತಾನೆ ಆಕೆ ಊರಿಗೆ ಹೊರಟೋಗಿದ್ದಾರೆ ಅಂತ. ಸಂಜಯ್ ಈಗ ಹಾಸ್ಪಿಟಲ್ನ ಸೆಕ್ಯೂರಿಟಿ ಗಾರ್ಡನ್ನು ಕರೆದು, ನಿನ್ನೆ ರಾತ್ರಿ ಇಲ್ಲಿ ಕೂತಿದ್ದ ಆ ವಯಸ್ಸಾದ ಮಹಿಳೆ ಎಲ್ಲಿ ಹೋದರು, ನೀವೇನಾದರೂ ನೋಡಿದ್ರಾ ಅಂತ ಕೇಳಿದಾಗ ಸೆಕ್ಯೂರಿಟಿ ಗಾರ್ಡ್ ಹೇಳಿದರು, ಸರ್, ನಿಮ್ಮ ತಾಯಿ ಯಾರೋ ವಯಸ್ಸಾದ ವ್ಯಕ್ತಿಯ ಜೊತೆ ಅಲ್ಲಿ ಕುಳಿತುಕೊಂಡಿದ್ರು ಅಂತ. ಈಗ ಸಂಜಯ್ ಗಾಬರಿಯಿಂದ ಸುತ್ತಮುತ್ತಲೂ ಗಮನಿಸ್ತಾನೆ. ಆ ಮೂಲೆಯಲ್ಲಿ ಮೆಟ್ಟಲಿನ ಕೆಳಗೆ ಶಾರದಮ್ಮ ಕುಳಿತುಕೊಂಡಿದ್ರು. ಆಕೆಯ ಪಕ್ಕದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಮಾಸ್ಕ್ ಹಾಕಿಕೊಂಡು ಅಲ್ಲೇ ಕುಳಿತುಕೊಂಡಿದ್ರು. ಅವರಿಬ್ಬರನ್ನು ನೋಡಿ ಒಂದು ಕ್ಷಣ ಸಂಜಯ್ ಗಾಬರಿಯಾಗ್ತಾನೆ. ಅಮ್ಮ ಯಾರೋ ಬೇರೆಯವರ ಜೊತೆ ಏನು ಮಾಡ್ತಾ ಇದ್ದಾಳೆ, ಯಾರ ಜೊತೆ ಮಾತನಾಡ್ತಾ ಇದ್ದಾಳೆ ಅಂತ. ಅಲ್ಲಿ ಅವರಿಬ್ಬರು ತುಂಬ ಸಮಯದಿಂದ ಮಾತನಾಡ್ಕೊಳ್ತಾ ಇದ್ರು. ಆತ ಆಕೆಯ ಎಲ್ಲ ಮಾತುಗಳನ್ನು ಗಮನವಿಟ್ಟು ಕೇಳಿಸ್ಕೊಳ್ತಾ ಇದ್ದ. ಅದನ್ನು ನೋಡಿ ಸಂಜಯ್ಗೆ ಈಗ ತುಂಬ ಕೋಪ ಬಂದಿತ್ತು. ಸಂಜಯ್ ಅಂದುಕೊಳ್ತಾ ಇದ್ದ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ಸಂಜಯ್ ಈಗ ತನ್ನ ತಾಯಿಯ ಬಳಿ ಹೋದಾಗ ಆಕೆ ಮಗನನ್ನು ನೋಡಿ, ಸಂಜಯ್ ಮಗ ಬಂದ್ಬಿಟ್ಯಾ ಅಂತ ಕರೀತಾಳೆ. ಆದರೆ ಸಂಜಯ್ ಮಾತ್ರ ಏನು ಮಾತನಾಡಲಿಲ್ಲ. ಶಾರದಮ್ಮನ ಪಕ್ಕದಲ್ಲಿದ್ದ ಆ ವ್ಯಕ್ತಿ ಸಂಜಯ್ನನ್ನು ನೋಡಿ ಎದ್ದು ನಿಂತ್ಕೊಳ್ತಾನೆ. ಓ, ನೀನೇನಾ ಈ ತಾಯಿ ಹೆತ್ತ ಮಗ, ಆ ದೊಡ್ಡ ಡಾಕ್ಟರ್ ಸಂಜಯ್? ನಾನು ನಿಮಗೆ ಗೊತ್ತಾ ಅಂತ ಕೇಳ್ತಾನೆ ಸಂಜಯ್. ನಿಮ್ಮನ್ನು ಯಾರಿಗೆ ತಾನೇ ಗೊತ್ತಿಲ್ಲ, ಊರೆಲ್ಲರಿಗೂ ನೀವು ಚೆನ್ನಾಗಿ ಗೊತ್ತು. ಆದರೆ ಯಾರಿಗೂ ಗೊತ್ತಿಲ್ಲ ಈ ತಾಯಿ ಯಾರು ಅಂತ, ನಿಮಗೂ ಇವರಿಗೂ ಏನು ಸಂಬಂಧ ಇದೆ ಅಂತ. ಸಂಜಯ್ ಸೈಲೆಂಟಾಗಿ ನಿಂತ್ಕೊಂಡಿದ್ದ. ಅವನೇನು ಮಾತನಾಡಲಿಲ್ಲ. ಆಗ ಶಾರದಮ್ಮ ಕೇಳ್ತಾರೆ, ಮಗ, ನಾನು ನಿನ್ನ ಮೇಲೆ ಭಾರವಾಗಿದ್ದೀನಾ? ಆ ಮಾತು ಅವನ ಕೆನ್ನೆಗೆ ಜೋರಾಗಿ ಹೊಡೆದ ಹಾಗೆ ಇತ್ತು. ಸಂಜಯ್ ಏನು ಹೇಳದೆ ಅವನು ತಲೆ ಬಗ್ಗಿಸಿಕೊಳ್ತಾನೆ. ಆ ವ್ಯಕ್ತಿ ಸಂಜಯ್ನನ್ನು ಕೇಳ್ತಾರೆ, ಡಾಕ್ಟರ್, ನಿನ್ನೆ ನೀವು ಒಬ್ಬ ಪೇಷಂಟನ್ನು ಹೊರಗೆ ಹಾಕಲಿಲ್ಲ, ಒಬ್ಬ ತಾಯಿಯನ್ನು ಹೊರಗೆ ಹಾಕಿದ್ರಿ. ಆತನ ಮಾತು ಕೇಳಿ ಸಂಜಯ್ ಗಂಭೀರವಾಗಿ ಹೇಳ್ತಾನೆ, ನೀವು ನನ್ನ ಮತ್ತು ನನ್ನ ತಾಯಿಯ ಮಧ್ಯೆ ಬರಬೇಡಿ ಅಂತ. ಆ ವ್ಯಕ್ತಿ ಶಾಂತವಾಗಿ ಹೇಳಿದರು, ನಾನು ಮಧ್ಯೆ ಬರಲಿಲ್ಲ ಡಾಕ್ಟರ್. ನೀವು ನಿಮ್ಮ ತಾಯಿಯನ್ನು ಹೊರಗೆ ಹಾಕಿದಾಗ ನಾನು ಆಕೆಯ ಪಕ್ಕದಲ್ಲಿದ್ದೆ ಅಷ್ಟೇ. ಆಗಲೇ ಶಾರದಮ್ಮ ತನ್ನ ಎದೆಯ ಮೇಲೆ ಕೈ ಇಟ್ಕೊಂಡು, ಮಗ, ನನ್ನಿಂದ ಉಸಿರಾಡಲೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸಂಜಯ್ ಅವನು ತಕ್ಷಣ ತನ್ನ ತಾಯಿಯ ಬಳಿ ಹೆಜ್ಜೆ ಹಾಕ್ತಾನೆ. ಅವನು ತಕ್ಷಣ ತನ್ನ ತಾಯಿಯ ಬಳಿ ಓಡಿ ಹೋಗ್ತಾನೆ. ಅವನಿಗೆ ಈಗ ಅನ್ನಿಸ್ತಾ ಇತ್ತು, ನನ್ನ ತಾಯಿ ನನ್ನಿಂದ ದೂರವಾಗ್ತಿದ್ದಾರೆ ಅಂತ. ನನಗೆ ಭಾರವಾಗಿದ್ದಾರೆ ಎಂದುಕೊಂಡ ತಾಯಿ ಈಗ ಶಾಶ್ವತವಾಗಿ ತನಗೆ ದೂರವಾಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅವನ ಅಹಂಕಾರ ಅಲ್ಲಿ ಸತ್ತು ಹೊರಟೋಯ್ತು. ಶಾರದಮ್ಮ ಆ ಮಗನ ಕೈಗಳಲ್ಲಿ ಹಾಗೆಯೇ ಕುಸಿದು ಬಿದ್ದಿದ್ಲು. ಆ ವ್ಯಕ್ತಿ ಹೇಳ್ತಾನೆ, ಈಕೆಗೆ ಹೃದಯಾಘಾತ ಆಗಿದೆ, ತಕ್ಷಣ ಆಸ್ಪತ್ರೆಯ ಒಳಗೆ ಕರೆದುಕೊಂಡು ಹೋಗಿ ಅಂತ. ಸಂಜಯ್ ಈಗ ತನ್ನ ತಾಯಿಯನ್ನು ತನ್ನ ಎರಡೂ ಕೈಗಳಲ್ಲಿ ಎತ್ತಿಕೊಂಡು ಆಸ್ಪತ್ರೆಯ ಒಳಗೆ ಓಡಿ ಹೋಗ್ತಾನೆ. ನರ್ಸ್, ಸ್ಟ್ರೆಚರ್ ತೆಗೆದುಕೊಂಡು ಬನ್ನಿ ಎಂದು ಸಂಜಯ್ ಕೂಗುತ್ತಿದ್ದಾಗ ಅಲ್ಲಿದ್ದ ಸ್ಟಾಫ್ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿದ್ರು. ನಿನ್ನೆ ಇವರೇ ತಾನೆ ತನ್ನ ತಾಯಿಯನ್ನು ಆ ಚಳಿಯಲ್ಲಿ ಹೊರಗೆ ಹಾಕಿದ್ದು ಎಂದು ಅವರೆಲ್ಲ ಗುಸುಗುಸು ಮಾತನಾಡ್ತಾ ಇದ್ರು. ಸಂಜಯ್ ಹೇಳ್ತಾ ಇದ್ದ, ಅಮ್ಮ, ನಾನು ಇಲ್ಲೇ ಇದ್ದೇನೆ, ನೀನು ನನ್ನನ್ನು ಬಿಟ್ಟು ಹೋಗಬೇಡ, ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡಮ್ಮ ಅಂತ. ಸ್ವಲ್ಪ ಸಮಯದ ನಂತರ ಶಾರದಮ್ಮ ಕಣ್ಣು ತೆರೆದು, ಮಗ, ನೀನು ಬಂದ್ಬಿಟ್ಯಾ ಅಂತ ಕೇಳ್ತಾಳೆ. ಅಮ್ಮ, ನಾನು ಇಲ್ಲೇ ಇದ್ದೀನಿ, ಯಾವಾಗಲೂ ಇಲ್ಲೇ ಇರ್ತೀನಿ, ಆದರೆ ನಾನು ಕುರುಡನಾಗ್ಬಿಟ್ಟಿದ್ದೆ ಅಮ್ಮ ಅಂತ ಅವನು ಅಳೋಕ್ಕೆ ಶುರು ಮಾಡ್ತಾನೆ. ಡಾಕ್ಟರ್ಗಳು ಬೇಗ ಬಂದು ಆಕೆಯನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗ್ತಾರೆ. ಡಾಕ್ಟರ್ ಸಂಜಯ್ ಆಪರೇಷನ್ ಥಿಯೇಟರ್ ಮುಂದೆ ತಲೆ ಮೇಲೆ ಕೈ ಇಟ್ಕೊಂಡು ಅಳ್ತಾ ಕುಳಿತುಕೊಂಡಿದ್ದ. ಅವನು ಈಗ ಡಾಕ್ಟರ್ ಆಗಿರಲಿಲ್ಲ, ಕೇವಲ ಆ ತಾಯಿಯ ಮಗನಾಗಿದ್ದ. ಆ ವ್ಯಕ್ತಿ ಈಗ ಅಲ್ಲಿ ಸಂಜಯ್ನ ಪಕ್ಕದಲ್ಲಿ ಬಂದು ಕುಳಿತುಕೊಳ್ತಾರೆ. ಸರ್, ನೀವು ಯಾರು ಅಂತ ಸಂಜಯ್ ಆತನನ್ನು ಕೇಳ್ತಾನೆ. ನನ್ನ ಹೆಸರು ಅಜಯ್, ಡಾಕ್ಟರ್ ಅಜಯ್, ಈ ಆಸ್ಪತ್ರೆಯ ಸರ್ಜನ್. ಆ ವ್ಯಕ್ತಿ ಬಾಯಿಂದ ಆ ಮಾತುಗಳನ್ನು ಕೇಳಿ ಸಂಜಯ್ ಶಾಕ್ ಆಗಿದ್ದ. ಆತ ಮಾಸ್ಕ್ ತೆಗೆದಾಗ, ಸರ್, ನೀವಾ? ಹೌದು, ನಾನೇ. ನಾನು ಕೂಡ ಒಂದು ತಾಯಿಯ ಮಗನಾಗಿದ್ದೆ. ನಾನು ಕೂಡ ನನ್ನ ತಾಯಿಯನ್ನು ಒಂದು ದಿನ ಇದೇ ರೀತಿ ಒಂಟಿಯಾಗಿ ಬಿಟ್ಬಿಟ್ಟಿದ್ದೆ. ಆಕೆ ಅದೇ ರಾತ್ರಿ ಕೊನೆಯುಸಿರೆಳೆದಿದ್ರು. ಆ ಮಾತು ಕೇಳಿ ಸಂಜಯ್ ಶಾಕ್ ಆಗಿಬಿಡ್ತಾನೆ. ಅವನು ಬಿಟ್ಟ ಕಣ್ಣು ಬಿಟ್ಟಂತೆ ಅವರನ್ನೇ ನೋಡ್ತಾ ಇದ್ದ. ಆ ದಿನ ನಾನು ಕೇವಲ ಒಬ್ಬ ಡಾಕ್ಟರ್ ಆಗಿದ್ದೆ, ನನ್ನ ತಾಯಿಯ ಮಗನಾಗಿರಲಿಲ್ಲ. ನೀನು ಈ ದಿನ ಮಾಡಿದ ಇದೇ ತಪ್ಪನ್ನು ನಾನು ಕೂಡ ಮಾಡಿದ್ದೆ. ಸಾರಿ ಡಾಕ್ಟರ್ ಎಂದು ಅವನು ತಲೆ ಬಗ್ಗಿಸಿಕೊಂಡು ಕಣ್ಣೀರು ಹಾಕಿದ. ಆಗ ಅಜಯ್ ಹೇಳ್ತಾರೆ, ನಿನಗೆ ಆ ದೇವರು ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ, ಆದರೆ ನನಗೆ ಆ ದೇವರು ಆ ಅವಕಾಶ ಕೊಡಲಿಲ್ಲಪ್ಪ ಅಂತ. ಡಾಕ್ಟರ್,
ನನ್ನ ತಾಯಿಗೆ ಏನಾದರೂ ಆದರೆ ಏಕೆ ಎಂದು ಸಂಜಯ್ ಗಾಬರಿ ಪಡ್ತಾ ಕೇಳ್ತಾನೆ. ಆಗ ಅಜಯ್ ಹೇಳ್ತಾರೆ, ಆಗ ನೀನು ಜೀವನ ಪೂರ್ತಿ ಒಬ್ಬ ಡಾಕ್ಟರ್ ಆಗಿ ಉಳಿತಾ ಇದ್ದೆ, ಯಾವತ್ತಿಗೂ ಮನುಷ್ಯನಾಗ್ತಾ ಇರಲಿಲ್ಲ ಅಂತ. ಅಷ್ಟರಲ್ಲೇ ಆಪರೇಷನ್ ಥಿಯೇಟರ್ ಓಪನ್ ಆಗಿತ್ತು. ಡಾಕ್ಟರ್ ಹೊರಗೆ ಬಂದು ಆಪರೇಷನ್ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ. ಆದರೆ ಒಂದು ದಿನ ಕಳೆಯುವವರೆಗೂ ನಾವು ಏನೂ ಹೇಳಲಾಗುವುದಿಲ್ಲ ಅಂತ ಹೇಳಿದರು. ಸಂಜಯ್ ಒಳಗೆ ಹೋಗಿ ಅಮ್ಮನ ಕೈಯನ್ನು ಹಿಡಿದುಕೊಂಡು ಅವನು ಅಳ್ತಾ ಇದ್ದ. ಅಮ್ಮ, ನನ್ನನ್ನು ಕ್ಷಮಿಸಿಬಿಡು ಅಂತ. ಆಗಲೇ ಆ ತಾಯಿ ಕಣ್ಣು ಬಿಟ್ಟು, ಮಗ, ನೀನು ತುಂಬ ದೊಡ್ಡ ಡಾಕ್ಟರ್ ಆಗಿಬಿಟ್ಟಿದೆಯಾ ಅಂತ ಹೇಳ್ತಾರೆ. ಸಂಜಯ್ ಅಳುತ್ತಾ, ಇಲ್ಲ ಅಮ್ಮ, ನನ್ನನ್ನು ಕ್ಷಮಿಸಿಬಿಡು, ನಾನು ನಿನ್ನ ಮಗನಾಗಿ ಇರಲು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ರಾತ್ರಿಯೆಲ್ಲ ಸಂಜಯ್ ತನ್ನ ಅಮ್ಮನ ಬಳಿ ಕುಳಿತುಕೊಂಡು ಆ ದೇವರನ್ನು ಕೇಳ್ಕೊಳ್ತಾ ಇದ್ದ, ಅಮ್ಮನಿಗೆ ಬೇಗ ವಾಸಿಯಾಗಲಿ ಅಂತ. ಬೆಳಿಗ್ಗೆ ನರ್ಸ್ ಬಂದಾಗ ಸಂಜಯ್ ಹೇಳ್ತಾನೆ, ನನ್ನ ತಾಯಿಯನ್ನು ನಾನೇ ನೋಡ್ಕೊಳ್ತೀನಿ, ಆಕೆಯ ಪಕ್ಕದಲ್ಲಿ ನಾನೇ ಇರ್ತೀನಿ ಅಂತ. ಅವನ ಅಹಂಕಾರ ಈಗ ಪೂರ್ತಿಯಾಗಿ ಹೊರಟು ಹೋಗಿತ್ತು. ಅವನು ಈಗ ಆ ತಾಯಿಯ ಮಗನಾಗಿದ್ದ. ಆ ತಾಯಿಗೆ ಪ್ರಜ್ಞೆ ಬಂದು ಹಾಗೆ ಎಚ್ಚರವಾದಾಗ ಸಂಜಯ್ ಹೇಳ್ತಾನೆ, ಅಮ್ಮ, ನಾನು ಇಲ್ಲೇ ಇದ್ದೀನಿ, ನಿಮ್ಮ ಪಕ್ಕದಲ್ಲೇ ಇದ್ದೀನಿ ಅಂತ. ಶಾರದಮ್ಮ ಕಣ್ಣು ಬಿಟ್ಟಾಗ ತನ್ನ ಮಗ ಪಕ್ಕದಲ್ಲಿ ಕುಳಿತುಕೊಂಡಿದ್ದ. ಅವನು ಈಗ ಒಬ್ಬ ಡಾಕ್ಟರ್ ಆಗಿರಲಿಲ್ಲ, ಕೇವಲ ಶಾರದಮ್ಮನ ಮಗನಾಗಿದ್ದ. ಆ ತಾಯಿ ಹೇಳಿದ್ರು, ಮಗ, ನಾನು ನಿನಗೆ ಭಾರವಾಗಿಬಿಟ್ಟಿದ್ದೀನಿ ಅಂತ ಅಂದುಕೊಂಡಿದ್ದೆ. ನನ್ನ ಎಲ್ಲ ಆಸೆಗಳು ಸತ್ತು ಹೋಗಿತ್ತು. ಇಲ್ಲ ಅಮ್ಮ, ನನ್ನನ್ನು ಕ್ಷಮಿಸಿಬಿಡು, ನೀನಿಲ್ಲದಿದ್ದರೆ ನಾನು ಈ ದಿನ ಇಲ್ಲಿ ಇರ್ತಾ ಇರಲಿಲ್ಲ ಅಂತ ಅವನು ಕ್ಷಮಾಪಣೆ ಕೇಳ್ತಾ ಇದ್ದ. 2 ದಿನದ ನಂತರ ಶಾರದಮ್ಮನನ್ನು ವಾರ್ಡಿಗೆ ಶಿಫ್ಟ್ ಮಾಡಿದಾಗ ಸಂಜಯ್ ಈಗಲೂ ತನ್ನ ತಾಯಿಯ ಪಕ್ಕದಲ್ಲಿ ಇದ್ದು ಆಕೆಯನ್ನು ನೋಡಿಕೊಳ್ತಾ ಇದ್ದ. ಅವನು ಈಗ ತನ್ನ ಎಲ್ಲ ಕೆಲಸವನ್ನು ಅಲ್ಲೇ ಕುಳಿತುಕೊಂಡು ಮಾಡಿಕೊಳ್ತಾ ಇದ್ದ. ತನ್ನ ಕೈಯಾರೆ ತನ್ನ ಅಮ್ಮನಿಗೆ ಊಟವನ್ನು ತಿನ್ನಿಸ್ತಾ ಇದ್ದ. ಔಷಧಿಗಳನ್ನು ಸಹ ಅವನೇ ಕೊಡ್ತಾ ಇದ್ದ. ರಾತ್ರಿ ಅಲ್ಲಿಯೇ ತನ್ನ ತಾಯಿಯ ಪಕ್ಕದಲ್ಲಿ ಸೋಫಾದ ಮೇಲೆ ಮಲ್ಕೊಳ್ತಾ ಇದ್ದ. ಅಲ್ಲಿನ ಸ್ಟಾಫ್ಗಳು, ನರ್ಸ್ಗಳು ಎಲ್ಲರೂ ಇದನ್ನು ನೋಡಿ ಶಾಕ್ ಆಗಿದ್ರು. ಸರ್, ನೀವು ಮನೆಗೆ ಹೋಗಿ ಸ್ವಲ್ಪ ಸಮಯ ರೆಸ್ಟ್ ತೆಗೆದುಕೊಳ್ಳಿ, ನಾವು ಇವರನ್ನು ನೋಡ್ಕೊಳ್ತೀವಿ ಅಂತ ನರ್ಸ್ ಹೇಳಿದಾಗ ಸಂಜಯ್ ಯಾರ ಮಾತು ಕೇಳ್ತಾ ಇರಲಿಲ್ಲ. ಈಕೆ ನನ್ನ ತಾಯಿ, ಇವರೇ ನನ್ನ ಜೀವನ. ನನ್ನನ್ನು ಡಾಕ್ಟರನ್ನಾಗಿ ಮಾಡಲು ಈಕೆ ಎಷ್ಟೋ ರಾತ್ರಿ ನಿದ್ದೆ ಇಲ್ಲದೆ ಎಷ್ಟೋ ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾಳೆ. ಈಗ ಈ ಅವಕಾಶ ನನಗೆ ಸಿಕ್ಕಿದೆ. ನಾನು ನನ್ನ ತಾಯಿಯ ಸ್ವಲ್ಪ ಋಣವಾದರೂ ತೀರಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಸಂಜಯ್ ಹೇಳ್ತಾ ಇದ್ದ. ಈಗ ಅವನಿಗೆ ತನ್ನ ತಾಯಿ, ತನ್ನ ಹಳ್ಳಿ ಎಲ್ಲದರ ಮೇಲೆ ಪ್ರೀತಿ, ಗೌರವ ಹೆಚ್ಚಾಗಿತ್ತು. ಮಕ್ಕಳು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವರನ್ನು ಅಷ್ಟು ಎತ್ತರಕ್ಕೆ ಬೆಳೆಸಿದ ತಂದೆ ತಾಯಿಯನ್ನು ಸಣ್ಣವರು ಅಂತ ನೋಡಬಾರ್ದು ಅಲ್ವಾ? ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.